ಭಾರತೀಯ ಸೇನೆಗೆ ನೈತಿಕ ಬೆಂಬಲವನ್ನು ಸೂಚಿಸಿ ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕಳಿಸುವಂತ ಸಲುವಾಗಿ ಇವತ್ತು ಕಾಂಗ್ರೆಸ್ನಿಂದ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ತಿರಂಗ ಯಾತ್ರೆಗೆ ನಿವೃತ್ತ ಸೈನಿಕರು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈ ಸಂದರ್ಭದಲ್ಲಿ ದೇಶದ ಒಳಗಡೆ ಸೇನೆಗೆ ಬೆಂಬಲ ಅನ್ನುವಂಥದ್ದು ಬಹಳ ಪ್ರಮುಖವಾದ ವಿಚಾರ. ಅವ್ರ ಗಡಿಯಲ್ಲಿ ಹೋರಾಡ್ತಿದ್ದಾರೆ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಇವತ್ತಿನ ಈ ಯಾತ್ರೆ ಎಷ್ಟು ಮಹತ್ವದ್ದು? ಇದು ಭಾಳ ಇದು ಇಂಪಾರ್ಟೆಂಟ್ ಯಾತ್ರೆ. ಯಾಕಂದರೆ ಇದು ಈ ಯಾತ್ರೆದಿಂದ ನಮ್ಮ ಗಡಿಯಲ್ಲಿ ಎಲ್ಲ ಸಶಸ್ತ್ರ ಪಡೆಗಳು ಇದ್ದಾರೆ. ಇವತ್ತು ದಿವಸ ಎಲ್ಲರೂ ಗಡಿಯಲ್ಲಿ ಎಲ್ಲ ಕಡೆಯಿಂದ ಪೀಸ್ ಏರಿಯಾಸ್ಲಿಂದ ಕೂಡ ಎಲ್ಲರೂ ಗಡಿಯಲ್ಲಿ ಹೋಗಿದ್ದೀವಿ. ಮತ್ತು ಅವರಿಗೆ ಮನೋಬಲವನ್ನು ತುಂಬಿಸಲಿಕ್ಕೆ ಇದು ನಾವು ಏನು ಯಾತ್ರೆ ಮಾಡ್ತಾ ಇದ್ದೀವಿ ಇವತ್ತು, ಇದು ಭಾಳ ಪ್ರಮುಖವಾಗಿರುತ್ತೆ ಮತ್ತು ಭಾಳ ಇಂಪಾರ್ಟೆಂಟ್ ಮೆಸೇಜ್ ಹೋಗಬೇಕು. ದಟ್ ಎಲ್ಲ ದೇಶದಂಥ ಜನರು 140 ಕೋಟಿ ಜನರು ಎಲ್ಲರೂ ಅವ್ರ ಹಿಂದೆ ಇದ್ದೀವಿ ಮತ್ತು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಮತ್ತು ಧೈರ್ಯದಿಂದ ಅವರು ಇವತ್ತು ಏನೇ ಅದು ಆತಂಕ ಇರಲಿ ಅಲ್ಲಿ ಗಡಿಯಲ್ಲಿ ನಾವು ಅವ್ರ ಜೊತೆಗೆ ಇದ್ದೀವಿ ಮತ್ತು ಅವ್ರ ಕುಟುಂಬಗಳಿಗೆ ನಾವು ನೋಡ್ಕೊಳ್ತೀವಿ ಅಂತೇಳಿ ಧೈರ್ಯ ತುಂಬಿಸ್ಲಿಕ್ಕೆ ಈ ಯಾತ್ರೆ ಮಾಡ್ತಾ ಇದ್ದೀವಿ. ಸರ್, ತಾವು ಕೂಡ ಸೇನೆಯಲ್ಲಿ ಕೆಲಸ ಮಾಡಿದ್ರಿ. ಸೊ ಈ ಥರದ ಬೆಂಬಲ ಸೈನಿಕರಿಗೆ ಎಷ್ಟು ಆತ್ಮಸ್ಥೈರ್ಯ ಹೆಚ್ಚು ಮಾಡುತ್ತೆ ಇಂಥ ಸಂದರ್ಭದಲ್ಲಿ? ಹೌದು, ಇದು ಭಾಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ಮೊರಾಲ್ ಬೂಸ್ಟಿಂಗ್ ಏನಿದೆ ಅದು ನಮ್ಮ ಎಲ್ಲ ಜನರಲ್ಲಿಂದ ಹೋದರೆ ಅವ್ರಿಗೆ ಭಾಳಷ್ಟು ಶಕ್ತಿ ಬರುತ್ತೆ ಮತ್ತು ಹೋರಾಡಲಿಕ್ಕೆ ಅಷ್ಟೇ ಎನರ್ಜಿ ಲೆವೆಲ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ನೀವು ನೋಡಿರ್ಬೋದಾಗಿತ್ತು, 71ನೇ ಇಸ್ವಿದ ಮಹಾಯುದ್ಧ ಆಗಿತ್ತು. ಆವಾಗೂ ದೇಶದಂತ ಎಲ್ಲರೂ ನಾವು ಬೆಂಬಲ ಕೊಟ್ಟಿದ್ದೀವಿ. ಕಾರ್ಗಿಲ್ ವಾರ್ನಲ್ಲಿ ಕೂಡ ನಾವು ಬೆಂಬಲ ಕೊಟ್ಟಿದ್ದೀವಿ. ಅದೆಲ್ಲ ನೋಡಿದರೆ ನಮಗೆ ಈ ಬೆಂಬಲ ಮತ್ತು ಈ ಶಕ್ತಿ ತುಂಬಿಸ್ಲಿಕ್ಕೆ ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟಾಗಿ ಅವ್ರಿಗೆ ಅಲ್ಲಿ ಹೋರಾಡಲಿಕ್ಕೆ ಒಳ್ಳೆ ಎನರ್ಜಿ ಲೆವೆಲ್ ಆಗುತ್ತೆ. ನಿರಂತರವಾಗಿ ಅಟ್ಯಾಕ್ಗಳು ನಡೀತಾ ಇದೆ, ಕೌಂಟರ್ ಅಟ್ಯಾಕು ನಡೀತಾ ಇದೆ. ಸೊ ಈ ಪರಿಸ್ಥಿತಿ ಇನ್ನು ಎಲ್ಲಿ ತನಕ ಹೋಗ್ಬೋದು ಅಂತ ತಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ? ಹೌದು ನೋಡಿ, ಇದು ಇವಾಗ ನಿಮಗೆಲ್ಲ ಗೊತ್ತಿದೆ, ಆಪರೇಷನ್ ಸಿಂಧೂರ್ನಲ್ಲಿ 9 ಟಾರ್ಗೆಟ್ಸ್ ಮಾಡಿದ್ವಿ, ಅದನ್ನೆಲ್ಲ ಧ್ವಂಸ ಮಾಡಿದ್ವಿ ಅಂತ. ಅದು ಪ್ರತ್ಯೇಕವಾಗಿ ಮತ್ತು ಉತ್ತರವಾಗಿ ಪಾಕಿಸ್ತಾನ ಅವರು ಏನು ಮಾಡ್ತಾ ಇದ್ದಾರೆ, ಇವಾಗ ಡ್ರೋನ್ ಆ್ಯಂಡ್ ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡೋದಾದರೆ ಅವರು ಸಿವಿಲಿಯನ್ ಟಾರ್ಗೆಟ್ಸ್ನ ಮಾಡ್ತಾ ಇದ್ದಾರೆ, ಅಮಾಯಕರನ್ನ ಕೊಲ್ತಾ ಇದ್ದಾರೆ ಸಿವಿಲಿಯನ್ ಟಾರ್ಗೆಟ್ಸ್ನಲ್ಲಿ. ಆದರೆ ಕೂಡ ನಾವು ಡ್ರೋನ್ಸ್ ಆ್ಯಂಡ್ ಮಿಸೈಲ್ಸ್ನ ನೀವು ನೋಡಿರಬೇಕು, ಎಲ್ಲರನ್ನೂ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನೆಲ್ಲ ವೈಫಲ್ಯ ಮಾಡಿದೆ. ಓಕೆ, ಈ ಲೆವೆಲ್ನಲ್ಲಿ ಮಾಡ್ತಾ ಈ ಪಾಕಿಸ್ತಾನಿಗಳು ಡ್ರೋನ್ಸ್ ಭಾಳ ಇದ್ದಾವೆ ಅವ್ರ ಹತ್ರ. ಚೈನೀಸ್ ಡ್ರೋನ್ಸ್ ಇದ್ದಾವೆ ಮತ್ತು ಟರ್ಕಿ ಡ್ರೋನ್ಸ್ ಇದ್ದಾವೆ. ಮತ್ತು ಇಲ್ಲಿ ಅವ್ರು ನೋಡೋದಾದರೆ ದೇ ಶುಡ್ ರಿಯಲೈಸ್ ಈ ಎಸ್ಕಲೇಷನ್ ಮಾಡಬಾರ್ದು. ಈ ಎಸ್ಕಲೇಷನ್ಲಿಂದ ಅವ್ರಿಗೆ ಏನೂ ಸಿಗಲ್ಲ. ಯಾಕಂದರೆ ಈಗಲೇ ಅವರು ದೇಶ ದಿವಾಳಿ ಎದ್ದೋಗಿದೆ. ಹಾಗಾಗಿ ಈ ಎಸ್ಕಲೇಷನ್ ಮಾಡದೆ ಈಗ ಎಲ್ಲ ಟೆರರಿಸ್ಟ್ಗಳು ಏನಿದ್ದಾರೆ ಅವರೆಲ್ಲ ನಮಗೆ ಇಂಡಿಯಾಗೆ ಒಪ್ಪಿಸಿದರೆ ಅದು ಒಳ್ಳೇದಾಗುತ್ತೆ ಅಂಥೇಳಿ ನಾವು ಭಾವಿಸ್ತೀವಿ. ಇಷ್ಟು ನಿವೃತ್ತ ಸೈನಿಕರ ಮಾತು. ನಾವೆಲ್ಲರೂ ಇಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಗಡಿಯಲ್ಲಿ ನಿಂತು ಹೋರಾಡುವಂಥ ಸೈನಿಕರಿಗೂ ಕೂಡ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾಮನ್ ಪ್ರತಾಪ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.